ಪಾವನಾತ್ಮರೇ, ಧನ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ಪರಮಾರ್ಥದೊಳಗೆ ಎಷ್ಟು ಹೊತ್ತು ಸಮಯ ಕಳೀತೇವೆ ಅದು ನಮ್ಮ ಬದುಕಿನಲ್ಲಿ ಸಾರ್ಥಕವಾಗಿರುವ ಸಮಯ. ಪರಮಾರ್ಥಕ್ಕೆ ಬಿಟ್ಟು, ಪರಮಾತ್ಮನ ಧ್ಯಾನ ಚಿಂತನಕ್ಕೆ ಬಿಟ್ಟು, ಪರಮಾತ್ಮನ ಪೂಜೆ ಪಾಠ ಬಿಟ್ಟು, ಪರಮಾತ್ಮನ ದಿವ್ಯ ಗುಣಗಳನ್ನು ಕೇಳುವುದು ಬಿಟ್ಟು ಉಳಿದ ಸಮಯ ಏನು ಸಂಸಾರದಾಗ ಕಳಿತೇವಲ್ಲ ಅದು ಸಾರ್ಥಕವಾದ ಸಮಯ ಅಲ್ಲ. ಅದು ಪ್ರಪಂಚದೊಳಗೆ ಸಮಯದ ಉಪಯೋಗ ಮಾಡಿದೇವಿ, ಸಮಯದ ವ್ಯಯ ಮಾಡಿದೇವಿ. ಉಪಯೋಗ ಮಾಡೋದು ಬ್ಯಾರೆ, ಅದರಿಂದ ಸ್ವಾರ್ಥ ಸಾಧಿಸುವುದು ಬ್ಯಾರೆ, ಆತ್ಮ ಕಲ್ಯಾಣ ಸಾಧಿಸುವುದು ಬ್ಯಾರೆ. ಅದರ ಸಲುವಾಗಿ ದಯಾಳುಗಳಾಗಿರುವ ಮಹಾನುಭಾವರು ನೀ ಕೊಟ್ಟ ಆಯುಷ್ಯ ಉಳ್ಳನ್ನಕ್ಕರ ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳ ಕಳೆವೇನು ಪ್ರಭುವೇ. ಅಕ್ಕ ಮಹಾದೇವಿ ತಾಯಿ ಸಂಸಾರಕ್ಕಾಗಿ ನಾ ಸಮಯ ಕಳಿತೀನಿ ಅನ್ನಂಗಿಲ್ಲ. ಪರಮಾತ್ಮನ ನೆನಪಿನೊಳಗ, ಪರಮಾತ್ಮನ ಸ್ಮರಣೆಯೊಳಗ, ಪರಮಾತ್ಮನ ಪೂಜೆಯೊಳಗ, ಪರಮಾತ್ಮನ ಧ್ಯಾನ ಚಿಂತನೆಯೊಳಗ, ಪರಮಾತ್ಮನ ಸ್ತೋತ್ರ ಮಾಡುವುದರೊಳಗ, ಪಾರಾಯಣ ಮಾಡುವುದರೊಳಗ ನನ್ನ ಆಯುಷ್ಯ ಕಳಿತೀನಿ ಅಂತ ಪ್ರಭುದೇವರಿಗೆ ನೇರವಾಗಿ ಉತ್ತರವನ್ನು ಕೊಡ್ತಾ ಇದ್ದಾಳೆ. ಮಹಾನುಭಾವರ ಇತಿಹಾಸವನ್ನು ತೆಗೆದು ನೋಡ್ರಿ. ಮಹಾನುಭಾವರ ಇತಿಹಾಸ ತೆಗೆದು ನೋಡಿದಾಗ ಗೊತ್ತಾಗ್ತದ ಅವರು ತಮ್ಮ ಬದುಕನ್ನು ಯಾವ ರೀತಿ ಮಾಡಿದ್ರು. ಪ್ರಪಂಚದೊಳಗೆ ಪರಮಾತ್ಮನ ಪಾದವನ್ನು ಆಶ್ರಯಿಸಿ, ಗುರುಚರಣವನ್ನು ಆಶ್ರಯಿಸಿ, ಸಂತರನ್ನು ಆಶ್ರಯಿಸಿ ಪರಮಾತ್ಮನಿಗಾಗಿ ತಮ್ಮ ಆಯುಷ್ಯವನ್ನು ಕಳೆದರು. ಇವತ್ತು ಅವರಿಗೆ ಪರಮಾತ್ಮನ ಸ್ವರೂಪರೇ ಅಂತ ತಿಳ್ಕೊಂಡು ಅವ್ರ ಭಜನೆ ಮಾಡ್ತೇವೆ, ಅವ್ರ ನಾಮಾವಳಿ ಹಾಡ್ತೇವೆ, ಅವ್ರ ಸ್ತೋತ್ರ ಮಾಡ್ತೇವೆ, ಅವ್ರ ಚರಿತ್ರ ಪಾರಾಯಣ ಮಾಡ್ತೇವೆ. ಕಾರಣ ಏನು ಅಂತ ಕೇಳಿದ್ರ ತಮ್ಮ ಆಯುಷ್ಯವನ್ನು ಪರಮಾರ್ಥದೊಳಗೆ ಸವಿಸಿದ್ರು. ಕಬೀರ ದರ್ಶನ ಸಾಧು ಕಿ ಸಾಹಿಬ ಆವೆ ಯಾದ ಲೇಖಿ ಮೇ ಓ ಏಕಿ ದಿನ ಬಾಕಿ ಕೆ ದಿನ ಬರ್ಬಾದ್. ಕಬೀರ ಭಾಳ ಚಂದ ಹೇಳ್ದ. ಯಾವತ್ತ ನಿನಗೆ ಸಾಧುಗಳ ದರ್ಶನ ಆಗ್ತದ, ಯಾವಾಗ ನಿನಗೆ ಮಹಾತ್ಮರ ದರ್ಶನ ಆಗ್ತದ, ಅವರು ಸಿಕ್ಕಿರಬೇಕು, ನೀವು ಹೋಗಿ ಅವ್ರ ಎದುರು ಕುಂತಿರಬೇಕು, ಭಗವಂತನ ಅನಂತ ಲೀಲೆಗಳ ವರ್ಣನ ಅವ್ರು ಮಾಡ್ತಿರಬೇಕು, ಆ ಮಾತು ಕಿವಿಯ ಮೂಲಕ ಹೃದಯದೊಳಗೆ ಪ್ರವೇಶ ಆಗುತ್ತಿರಬೇಕು, ನಿನ್ನ ಮನಸ್ಸು ಹಸನ ಆಗ್ತಿರಬೇಕು, ನಿನ್ನ ಜನ್ಮ ಧನ್ಯ ಅಂತ ತಿಳ್ಕೊ. ಹೃದಯಕ್ಕೆ ಭಗವಂತ ಸಂಬಂಧ ಆಗಬೇಕಂದ್ರೆ ಹೃದಯಕ್ಕೆ ಹ್ಯಾಂಗೆ ಇಳಿತಾನ ಅಂದ್ರೆ ಕಿವಿಯಿಂದ ಇಳಿತಾನ. ಇದು ಬಹಳ ಆಶ್ಚರ್ಯ ಅದ. ಭಗವಂತ ಒಳಗೆ ಹೆಂಗೆ ಪ್ರವೇಶ ಮಾಡ್ತಾನ? ಬಾಗಿಲು ನಮ್ಮಲ್ಲಿ ಇವೇ ಅದಾವ, ನಮ್ಮಲ್ಲಿ ಬಾಗಿಲುಗಳು ಇವೇ ಅದಾವ. ಊರ ಹೊರಗೆ ಒಂದು ಮಠ ಕಟ್ಟ್ಯಾನವ, 9 ಬಾಗಿಲು ಬಿಟ್ಟನವ ಅಂತ ಶಿಶುನಾಳ ಶರೀಫರ ಹಾಡು ಹಾಡ್ತೇವೆ ನಾವು ಒಳಗೆ ಹೋಗ್ಬೇಕಂದ್ರೆ ಬಾಗಿಲ್ದಿಂದೇ ಹೋಗ್ಬೇಕು. ಹೃದಯದೊಳಗೆ ಪರಮಾತ್ಮ ಹೆಂಗೆ ಪ್ರವೇಶ ಮಾಡ್ತಾನ ಅಂದ್ರೆ ಕಣ್ಣಿನ ಮೂಲಕ ನೋಡಿ ನೋಡಿ ಕಣ್ಣಿನ ಮೂಲಕ ಅವನ ರೂಪ ಪ್ರವೇಶ ಆಗ್ತದ. ಕೇಳಿ ಕೇಳಿ ಶಬ್ದ ರೂಪದೊಳಗೆ ಪರಮಾತ್ಮ ಹೃದಯದೊಳಗೆ ಪ್ರವೇಶ ಮಾಡ್ತಾನ. ಒಳಗ ಹೃದಯದೊಳಗೆ ಪರಮಾತ್ಮ ಬಂದ ಅಂದ್ರೆ ಅವ ಎಲ್ಲಿ ಬರ್ತಾನ ಆ ಜಾಗದೊಳಗೆ ದಿವ್ಯತಾ ಬೆಳಕು ಪ್ರವೇಶ ಆಗ್ತದ. ಅನಂತ ಜನ್ಮದ ಪಾಪಗಳೆಲ್ಲ ನಷ್ಟ ಭ್ರಷ್ಟ ಆಗಿ ಹೋಗ್ತಾವ. ಭಗವತ್ ಸಂಕಲ್ಪದಿಂದ ಮನಸ್ಸು ಮಡಿ ಆಗ್ತದ, ಮನಸ್ಸಿನ ಮಾಲಿನ್ಯ ಎಲ್ಲ ತೊಳೆದು ಹೋಗ್ತದ. ಅದರ ಸಲುವಾಗಿ ಹೃದಯ ಶುದ್ಧ ಆಗಬೇಕು, ಹೃದಯ ಹಸನ ಆಗಬೇಕು ಅಂದ್ರೆ ಅನಿವಾರ್ಯವಾಗಿ ನಾವು ಭಗವಂತನ ಮಾತುಗಳನ್ನು ಕೇಳಬೇಕು, ಭಗವಂತನ ಗುಣಲೀಲೆ ಕರ್ಮಲೀಲೆಗಳನ್ನು ಕೇಳಬೇಕು. ಸಂತರ ಮುಖದಿಂದ ಕೇಳ್ತಾ ಹೋದೇವಿ ಅಂದ್ರೆ ಕಿವಿಯಿಂದ ಹೃದಯಕ್ಕೆ ಪರಮಾತ್ಮ ಪ್ರವೇಶ ಮಾಡ್ತಾನ. ಭಗವಂತ ಹೃದಯ ಪ್ರವೇಶ ಮಾಡ್ದ ಅಂದ್ರೆ ಪಾಪ ಎಲ್ಲಿ ಉಳಿತದ? ಸೂರ್ಯ ಬಂದ ಅಂದ್ರೆ ಕತ್ತಲು ಉಳಿತದೇನು? ಸೂರ್ಯನ ಎದುರಲ್ಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ. ಒಂದು ರೆಕಾರ್ಡ್ ಕೇಳ್ತಿದ್ದೇವೆ ನಾವು ಹಾಡು. ಅದರ ಸಲುವಾಗಿ ಸೂರ್ಯ ಉದಯ ಆದ ಅಂದ್ರೆ ಕತ್ತಲು ಉಳಿಯಂಗಿಲ್ಲ. ಹೃದಯದೊಳಗೆ ಪರಮಾತ್ಮ ಉದಯ ಆದ ಪ್ರವೇಶ ಮಾಡ್ದ ಅಂದ್ರೆ ಅಜ್ಞಾನ, ಕಾಮ, ಕರ್ಮ, ಪಾಪ, ತಾಪ ಯಾವುದೂ ಉಳಿಯಂಗಿಲ್ಲ. ಅದರ ಸಲುವಾಗಿ ಶಾಸ್ತ್ರದೊಳಗೆ ಮಹಾಪುರುಷರು, ಸಂತರು, ದಯಾಳುಗಳು ನಮ್ಗೆ ಅದೇ ಹೇಳಿದ್ರು. ನಿನ್ನ ಬದುಕಿನೊಳಗ ಸತ್ಸಂಗದ ಅವಕಾಶ ನಿನಗೆ ಸಿಕ್ಕಾಗ ಅದು ನಿನಗೆ ಪರಮಾತ್ಮನ ಆಶೀರ್ವಾದ ಅಂತ ತಿಳ್ಕೊ. ಸತ್ಸಂಗದ ಕಡೆ ನೀ ಬೆನ್ನು ಮಾಡಬೇಡ, ನಿನ್ನ ಆತ್ಮೋದ್ಧಾರ ಮಾಡ್ಕೊ ಅಂತ ತಿಳ್ಕೊಂಡು ಕಳಕಳಿಯ ತಾಯಿ ಅಂತಃಕರಣದ ಮಹಾತ್ಮರು ಈ ಮಾತನ್ನು ನಮ್ಮೆಲ್ಲರಿಗೆ ಹೇಳ್ತಾ ಇದ್ದಾರೆ.